ದೆನ್ ಕಮ್ ಕ್ಲಿಯರ್ ವಿಷನ್ ಬೇಕು. ಎಲ್ಲರೂ ಡಿ ಸಿ ಆಗ್ರಿ ಅಂತ ನಾನೇನು ಹೇಳಲ್ಲ. ಎಲ್ಲರೂ ಡಿ ಸಿ ಆಗಬೇಕು ಅಂದರೆ ಇಡೀ ದೇಶದಲ್ಲಿ ಸಿಗದೆ 60-70-100 ಪೋಸ್ಟ್ ಇರುತ್ತೆ. ಇಷ್ಟು ಜನಕ್ಕೆ 20 ವರ್ಷ ಆದರೂ ಫಿಲ್ ಮಾಡೋಕ್ಕಾಗಲ್ಲ. ನಿಮ್ಗೇನು ಡ್ರೀಮ್ ಇದೆ ಆ ಹುದ್ದೆ ಇಟ್ಕೋಬೇಕು. ಯಾವುದೇ ಹುದ್ದೆ ಕೀಳಲ್ಲ ನನ್ನ ಪ್ರಕಾರ. ಪಿ ಸಿ ಹುದ್ದೆ ಕೂಡ ಕೀಳಲ್ಲ, ಡಿ ಸಿ ಹುದ್ದೆ ಕೂಡ ಕೀಳಲ್ಲ. ಗುರುರಾಜ್ ಕರ್ಜಗಿ ಅವ್ರದ್ದೇನೋ ಒಂದು ಮಾತು ನೆನಪು ಬರುತ್ತೆ ನನಗೆ. ಡಿ ಸಿ ಫ್ಯಾಮಿಲಿ ಒಂದು ಭಾನುವಾರ ರಜಾ ಅಂತ ಒಂದು ರೋಡಲ್ಲಿ ಹೋಗ್ತಾ ಇದ್ದಾರೆ. ಕಾರ್ ಪಂಚರ್ ಆಗತ್ತೆ. ಕಾರ್ ಪಂಚರ್ ಆಗಿ ನಿಂತಾಗ ಬೇರೆ ಕಾರಲ್ಲಿ ಲಿಫ್ಟ್ ಹೋಗಬೇಕು, ಸಂಜೆ ಕತ್ಲಾಗ್ತಾ ಬಂದಿದೆ, ಕೈ ಮಾಡ್ತಾರೆ, ಯಾರು ಕೂಡ ಕಾರ್ ನಿಲ್ಲಿಸಲ್ಲ. ಆವಾಗ ಒಬ್ಬ ಪೊಲೀಸ್ನವರು ಬೈಕಲ್ಲಿ ಬರ್ತಾ ಇರ್ತಾರೆ, ಅವ್ರಿಗೆ ಕೈ ಮಾಡ್ತಾರೆ, ನಿಲ್ಲಿಸ್ತಾರೆ. ಸರ್, ಡಿ ಸಿ ಅವ್ರೀಗ ಒಬ್ಬ ಪಿ ಸಿಗೆ, ಸರ್ ನಮಗೆ ಹೆಲ್ಪ್ ಬೇಕು, ಯಾವುದು ವೆಹಿಕಲ್ ನಿಲ್ಲಿಸ್ತಾ ಇಲ್ಲ, ನನ್ನ ಹೆಂಡ್ತಿ ಬೇರೆ ತುಂಬ ಜ್ಯುವೆಲ್ಸ್ ಹಾಕೊಂಡ್ಬಿಟ್ಟಿದ್ದಾಳೆ, ಹೋಗಬೇಕು ಅಂತ. ಹಂಗೆ ಅಂತಿದ್ದಂಗೆ ದಟ್ ಪೊಲೀಸ್ ಕಾನ್ಸ್ಟೇಬಲ್ ತಲೆ ಮೇಲೆ ಕ್ಯಾಪ್ ಹಾಕ್ಕೊಂಡು ಹಿಂಗೆ ಕೈ ಹಿಡಿತಿದ್ದಂಗೆ 20 ವೆಹಿಕಲ್ ಹಿಂದ್ಗಡೆ ನಿಂತ್ಕೊಂಡ್ವು. ಯಾಕೆ? ದ ಪವರ್ ಆಫ್ ಕಾಕಿ ಆ್ಯಂಡ್ ದ ಕ್ಯಾಪ್. ಹಂಗಾಗಿ ಯಾವ ಜಾಬ್ ಕೂಡ ದೊಡ್ಡದು ಅಲ್ಲ, ಚಿಕ್ಕದು ಅಲ್ಲ. ಸೀಟ್ ಮೇಲೆ ಇದ್ದಾಗಷ್ಟೇ ಕೆಲ ಜಾಬ್ಗಳು ದೊಡ್ಡದು, ಸೀಟ್ ಇಲ್ಲದೆ ಇದ್ದಾಗ ದೊಡ್ಡದಿರಲ್ಲ. ಹಾಗಾಗಿ ಎವ್ರಿ ಜಾಬ್ ಈಸ್ ಇಂಪಾರ್ಟೆಂಟ್. ಇಲ್ಲೇ ಸೋಲಾಪುರ್ ಹತ್ರ ಇದೆ. ಸೋಲಾಪುರದಲ್ಲಿ ಒಬ್ಬ ಸ್ಕೂಲ್ ಟೀಚರ್, ಆ ಸ್ಕೂಲ್ಗೆ ಹೆಣ್ಮಕ್ಳೇ ಬರ್ತಾ ಇರಲಿಲ್ಲ. ಪ್ರೈಮರಿ ಸ್ಕೂಲ್ ಅದು. ಪ್ರೈಮರಿ ಸ್ಕೂಲ್ಗೆ ಹೆಣ್ಮಕ್ಳು ಬರ್ತಾ ಇಲ್ಲ. ಯಾಕೆ ಅಂದರೆ 12 ವರ್ಷಕ್ಕೆ ಮಕ್ಕಳನ್ನ ಮದುವೆ ಮಾಡ್ತಾ ಇದ್ದಾರೆ. ಇವನು ಪ್ರತಿ ಮನೆಗೂ ಕನ್ವಿನ್ಸ್ ಮಾಡ್ತಾನೆ, ಹಿಂಗೆಲ್ಲ ಮಾಡಬೇಡ್ರಿ, ಮಕ್ಕಳಿಗೆ ಓದಿಸ್ರಿ, ನಾನು ಕಲಿಸ್ತೀನಿ ಅವ್ರಿಗೆ ಅಂತ. ಮಕ್ಕಳನ್ನೆಲ್ಲ ತನ್ನ ಸ್ಕೂಲಲ್ಲಿ ಸೇರಿಸ್ಕೊಂಡ, 10 ವರ್ಷ ಪಾಠ ಮಾಡ್ದ. ಅವನು ಈ ಥರ ಕೆಲಸ ಮಾಡ್ತಾ ಇರೋದನ್ನ ಬ್ರಿಟನ್ನಲ್ಲಿರೋ ಒಂದು ಸಂಸ್ಥೆ ಗುರುತಿಸುತ್ತೆ. ರಂಜಿತ್ ಡಿಸಾಲೆ ಅಂತ ಒಂದು ಫೋನ್ ಬರುತ್ತೆ. ಇವನಿಗೆ ಶಾಕ್. ನಂಬರ್ ನೋಡಿದ್ರೆ UKದು. ಯು ಆರ್ ಸೆಲೆಕ್ಟೆಡ್ ಫಾರ್ ಬೆಸ್ಟ್ ಟೀಚರ್ ಅವಾರ್ಡ್ ಇನ್ ದ ವರ್ಲ್ಡ್. ಜಗತ್ನಲ್ಲೇ ಬೆಸ್ಟ್ ಟೀಚರ್, ನಿನಗೆ ದುಡ್ಡು ಕೊಡ್ತಾ ಇದ್ದೀವಿ. ಪ್ರೈಸ್ ಮನಿ ಈಸ್ 7 crore ರೂಪಿ ಅಂತ ಹೇಳ್ತಾರೆ. 7 ಕೋಟಿ ರೂಪಾಯಿ. ಅಂದರೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ 7 ಕೋಟಿ ಬಹುಮಾನ ಗೆಲ್ಲುವ ಸಾಧನೆ ಮಾಡಿದ್ರು. ಎಷ್ಟು ಎಕ್ಸೈಟ್ಮೆಂಟ್ ಅಂತಂದ್ರು. ನಾನು ಸುಮ್ಮನೆ ಲೆಕ್ಕ ಹಾಕಿದೆ, ಒಬ್ಬ ಜಿಲ್ಲಾಧಿಕಾರಿ ಸಂಬಳ ಎಷ್ಟು, ಜೀವನ ಪೂರ್ತಿ ಎಷ್ಟು ಸ್ಯಾಲ್ರಿ ಡ್ರಾ ಮಾಡ್ತಾರೆ ಅಂತ. ಒಬ್ಬ IAS ಅಧಿಕಾರಿ 23 ವರ್ಷ ಕೊಡಕ್ಕೆ ಬಂದು 60 ವರ್ಷಕ್ಕೆ ರಿಟೈರ್ಡ್ ಆಗೋವರೆಗೂ 7 ಕೋಟಿ ದುಡಿಯೋಕ್ಕಾಗಲ್ಲ ಸ್ಯಾಲ್ರಿಯಲ್ಲಿ. ಒಬ್ಬ ರಂಜಿತ್ ಡಿಸಾಲೆ ದುಡಿತಾನೆ. ಹಾಗಾಗಿ ಟೀಚರು ಬೇಕು ದೇಶಕ್ಕೆ, ಪೊಲೀಸು ಬೇಕು, ರೈಲ್ವೆನವರು ಬೇಕು, ಬ್ಯಾಂಕಿಂಗು ಬೇಕು, ಎವ್ರಿಬಡಿ ಬೇಕು. ನಿಮಗೆ ಯಾವ್ದು ಬೇಕು ಅದನ್ನು ವಿಷನ್ ಮಾಡ್ಕೊಳ್ರಿ. ಆ ವಿಷನ್ ಮಾಡ್ಕೊಂಡು ಕೂಡಲೇ ಮುಗ್ದೋಗಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವತ್ತು ನೆನ್ನೆ ಸೆಷನ್ ಸೇರಿದ ನೀವೆಲ್ಲರೂ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಷ್ಟು ದಿನ? ಬುಧವಾರ, ಗುರುವಾರ, ಶುಕ್ರವಾರ, ಭಾಳ ಅಂದರೆ ಶನಿವಾರ. ಭಾನುವಾರ ಏನನ್ಸುತ್ತೆ, ಇವತ್ತು ಒಂದಿನ ರೆಸ್ಟ್ ಮಾಡೋಣ ಅನ್ಸುತ್ತೆ. ಆ ರೆಸ್ಟ್ ಮಾಡಿದ್ರೆ ಅಂದರೆ ಮುಗೀತು, ಸರ್ವನಾಶ. ಇನ್ನು ಮುಂದೆ ಯಾವತ್ತೂ ಇರಲ್ಲ. ದಟ್ ರೀಸನ್ ಪ್ರಾಕ್ಟೀಸ್ ಹೆಂಗಿರಬೇಕು ಅಂದರೆ ಹ್ಯಾಬಿಟ್ ಆಗಬೇಕು. ಹ್ಯಾಬಿಟ್ ಬಿಡ್ತೀರಾ ನೀವೀಗ? ಬೆಳಿಗ್ಗೆ ಎದ್ಕೊಳ್ಳೆ ತಿಂಡಿ ತಿನ್ನಬೇಕು ಅನ್ಸುತ್ತೆ, ಮಧ್ಯಾಹ್ನ ಊಟ ಮಾಡಬೇಕು ಅನ್ಸುತ್ತೆ, ರಾತ್ರಿ ಊಟ, ಮಲಗು. ದೀಸ್ ಆರ್ ಹ್ಯಾಬಿಟ್ಸ್. ಇದನ್ನ ಯಾವುದನ್ನು ಬಿಡಬೇಕು ಅನಿಸ್ತಾ ಇಲ್ಲ ನಮಗೆ. ಹ್ಯಾಬಿಟ್ಟಾಗಿ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದರೆ ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಈ ಟೈಮಲ್ಲಿ 2 ಕೆಲಸ ಆಗಬೇಕು. ಗುಡ್ ಹ್ಯಾಬಿಟ್ಸ್ ಜಾಸ್ತಿ ಆಗಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಕಡಿಮೆ ಆಗಬೇಕು.